ಮೊದಲ ಹಂತದಲ್ಲಿ ಮುಖ್ಯಮಂತ್ರಿಗಳ ಜೊತೆ 13 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅವರಲ್ಲೊಬ್ಬರು ಉಪಮುಖ್ಯಮಂತ್ರಿಗಳು. ಮೊದಲ ಸುತ್ತಿನಲ್ಲಿ ಸ್ಥಾನ ಸಿಗದೇ ಇರುವವರಿಗೆ ಎರಡನೆಯ ಹಂತದ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅನ್ನುವ ಪ್ರಶ್ನೆ. ಜೊತೆಗೆ ಆ ಸಚಿವ ಸಂಪುಟದಲ್ಲಿರುವುದಕ್ಕೆ ಲಾಬಿಗಳು. ಎಸ್ಟಿ ಶಾಸಕರುಗಳು ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ದಾರೆ. ಬಸನಗೌಡ, ದದ್ದಲ್, ರಘುಮೂರ್ತಿ, ಡಾಕ್ಟರ್ ಶ್ರೀನಿವಾಸ್, ದೇವೇಂದ್ರಪ್ಪ, ಜೆಎನ್ ಗಣೇಶ್ ಇವರೆಲ್ಲ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಎಸ್ಟಿ ಸಮುದಾಯಕ್ಕೆ ಇನ್ನೂ 2 ಸ್ಥಾನ ಕೊಡಬೇಕು ಅಂತ ಕೇಳಿದ್ರು. ಜೊತೆಗೆ ಎಸ್ಟಿ ಸಮುದಾಯದ ಮೀಸಲಾತಿ ವಿಚಾರ ಬಗೆಹರಿಸಬೇಕು, ಎಸ್ಟಿ ಸಮುದಾಯದ ವೈಸ್ ಚಾನ್ಸಲರ್ಗಳನ್ನ ನೇಮಕ ಮಾಡಬೇಕು ಅಂತ ಕೇಳಿದ್ರು. ಎಸ್ಟಿ ಶಾಸಕರುಗಳ ಸಭೆ ನಡೆಸುವ ಮೂಲಕ ಸತೀಶ್ ಜಾರಕಿಹೊಳಿ ಪಕ್ಷಕ್ಕೆ ಸಂದೇಶ ಕೊಟ್ಟಿದ್ದಾರೆ. ಎಸ್ಟಿ ಸಮುದಾಯಕ್ಕೆ ನಾನೇ ನಾಯಕ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗದೆ ಹೋದ್ರೆ ಏನಂತೆ, ಸಂಘಟನೆ ಬಿಡೋದಿಲ್ಲ, ಎಸ್ಟಿ ಶಾಸಕರುಗಳ ಬೆಂಬಲ ನನಗಿದೆ ಅನ್ನುವ ಸಂದೇಶವನ್ನ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ಸಮುದಾಯದ ಬೇಡಿಕೆಗಳನ್ನು ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮದ ಮುಂದಿಟ್ಟು ಸಮುದಾಯಕ್ಕೆ 2 ಸಚಿವ ಸ್ಥಾನ ಇರ್ತಾರೆ ಅಥವಾ ಹೆಚ್ಚುವರಿ? ಇಲ್ಲ ಅಷ್ಟೇ ಇದು ಅದೇ ಅಂದ್ರೆ 2 ಅಂದ್ರೆ ಇನ್ನೂ 2 ಮೊದಲೇ 3 ಇತ್ತು, ಅದೇ 2 ಫಿಲ್ ಮಾಡತ್ತ ಹೇಳ್ತೀವಿ. ಯಾಕೆಂದ್ರೆ ದಲಿತ ಸಮುದಾಯದಿಂದಲೂ ಕೇಳ್ತಾ ಇದ್ರೆ ಅಲ್ಪಸಂಖ್ಯಾತ ಸಮುದಾಯದಿಂದ ಹೆಚ್ಚುವರಿ ಬೇಕು ಅಂತ ಕೇಳ್ತಾ ಇದ್ರು. ನಮ್ದೇ ಹೆಚ್ಚುವರಿ ಇಲ್ಲ, ಎಷ್ಟಿದ್ವಿ ಅಷ್ಟು ಕೊಡ್ಲಿಕ್ಕೆ ಅಷ್ಟೇ ನಮ್ ರಿಕ್ವೆಸ್ಟ್. ಹೆಚ್ಚುವರಿ ಯಾವ್ದು ಡಿಮಾಂಡ್ ಇಲ್ಲ. ಸಮುದಾಯಕ್ಕೆ 2 ಸಚಿವ ಸ್ಥಾನ ಇರ್ತಾರೆ ಅಥವಾ ಹೆಚ್ಚುವರಿ? ಇಲ್ಲ ಅಷ್ಟೇ ಇದು ಅದೇ ಅಂದ್ರೆ 2 ಅಂದ್ರೆ ಇನ್ನೂ 2 ಮೊದಲೇ 3 ಇತ್ತು, ಅದೇ 2 ಫಿಲ್ ಮಾಡತ್ತ ಹೇಳ್ತೀವಿ. ಯಾಕೆಂದ್ರೆ ದಲಿತ ಸಮುದಾಯದಿಂದಲೂ ಕೇಳ್ತಾ ಇದ್ರೆ ಅಲ್ಪಸಂಖ್ಯಾತ ಸಮುದಾಯದಿಂದ ಹೆಚ್ಚುವರಿ ಬೇಕು ಅಂತ ಕೇಳ್ತಾ ಇದ್ರು. ನಮ್ದೇ ಹೆಚ್ಚುವರಿ ಇಲ್ಲ, ಎಷ್ಟಿದ್ವಿ ಅಷ್ಟು ಕೊಡ್ಲಿಕ್ಕೆ ಅಷ್ಟೇ ನಮ್ ರಿಕ್ವೆಸ್ಟ್. ಹೆಚ್ಚುವರಿ ಸಚಿವ ಸ್ಥಾನದ ಏನಾದ್ರು ಚರ್ಚೆ ಮಾಡ್ತೀವಿ, ಅದನ್ನೇ ಹೇಳ್ತೀವಿ. ಇದ್ದಂಗೆ ಹೆಂಗೆ 2 ಇದ್ದು 2 ಕೊಡಬೇಕಂತ ಅದು ಕೂಡ ಡಿಮಾಂಡ್ ಮಾಡ್ತೀವಿ. ಮತ್ತೆ ನಮ್ದು ವಿಸಿ ಇಲ್ಲ, ವೈಸ್ ಚಾನ್ಸಲರ್ ಎಸ್ಟಿ ಸಮುದಾಯದವ್ರು ಯಾರು ಇಲ್ಲ, ಸುಮಾರು ಇದೆ, ಒಂದು 30-20 ಇರ್ಬೋದು, ಒಬ್ರು ಕೂಡ ಇಲ್ಲ. ಅದ್ರ ಮುಂದೆ ಇನ್ನು ಬೇರೆ ಬೇರೆ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಇದೆ ಮಾಡ್ತೇವೆ. ಮೀಸಲಾತಿ ವಿಚಾರದಲ್ಲಿ ಸರ್ ದೊಡ್ಡ ಮಟ್ಟಿಗಿನ ಬೇಡಿಕೆ ಇದೆ, ಅದನ್ನ ಕೋರ್ಟೇ ಮಾಡ್ಬೇಕಲ್ಲ, ಈಗ ನಾವೇನ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಕೋರ್ಟ್ನಲ್ಲಿ ಸೀನಿಯರ್ ಅಡ್ವೊಕೇಟ್ ಎಂಗೇಜ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಸೊ ಅದೆಲ್ಲ ಶಾಸಕರು ಹೋಗಿ ರಿಕ್ವೆಸ್ಟ್. ಇದು ಎಸ್ಟಿ ಸಮುದಾಯದ ಬೇಡಿಕೆಯಾದರೆ ಬಳ್ಳಾರಿ ಜಿಲ್ಲೆಯಲ್ಲಿ 5 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. ಅವರ ಪೈಕಿ 4 ಜನ 3 ಗುಂಪುಗಳಾಗಿ ಸಚಿವ ಸ್ಥಾನಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಿ ನಾಗೇಂದ್ರ, ಗಣೇಶ್, ಭರತ್ ರೆಡ್ಡಿ, ಅನ್ನಪೂರ್ಣ, ತುಕಾರಾಮ್ ಎಲ್ಲರೂ ಮಿನಿಸ್ಟರ್ ಆಗಬೇಕು ಅನ್ನೋರೆ. ನಾಗೇಂದ್ರ ಮರಳಿ ಸಚಿವ ಸಂಪುಟಕ್ಕೆ ಬರಬೇಕು ಅಂತ ಏಕಾಂಗಿ ಹೋರಾಟ ಮಾಡ್ತಾ ಇದ್ದಾರೆ. ಸಂಸದ ತುಕಾರಾಮ್ ತಮ್ಮ ಪತ್ನಿ ಅನ್ನಪೂರ್ಣರನ್ನ ಸಚಿವೆಯನ್ನಾಗಿಸಬೇಕು ಅಂತ
ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ JN ಗಣೇಶ್ ಮತ್ತು ಭರತ್ ರೆಡ್ಡಿ ಒಂದು ಬಣವಾಗಿದ್ದುಕೊಂಡು ಅವರು ಪ್ರತ್ಯೇಕ ಲಾಬಿ ಮಾಡ್ತಾ ಇದ್ದಾರೆ. ಈ 3 ತಂಡಗಳ ಪೈಕಿ ಯಾವ ತಂಡದವರಿಗೆ ಮಂತ್ರಿಗಿರಿ ಸಿಕ್ಕರು ಉಳಿದವರು ಸಿಟ್ಟಾಗ್ತಾರೆ. ಇನ್ನೊಂದು ಕಡೆ ಅಜಯ್ ಸಿಂಗ್, ಬಸವರಾಜ್ ಶಿವಣ್ಣವರ್, ಯಶವಂತರಾಯಗೌಡ ಪಾಟೀಲ್, NY ಗೋಪಾಲಕೃಷ್ಣ ಎಲ್ಲರೂ ಒತ್ತಾಯ ಹಾಕ್ತಾ ಇದ್ದಾರೆ ತಮ್ಮನ್ನು ಮಂತ್ರಿ ಮಾಡಬೇಕು ಅಂತ. ಈಗ ಆಗಿದ್ದು 13 ಸಚಿವರಾಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಸೇರಿ ಎಲ್ಲರೂ ಸೇರಿ 14 ಆಗಿದ್ದಾರೆ. ಇನ್ನು 20 ಸ್ಥಾನ ಖಾಲಿ ಇದೆ. ಮನುಷ್ಯನಿಗೆ ಯಾವಾಗಲೂ ಕೂಡ ಆಸೆ ಇರ್ತದೆ, ಒಂದು ವಿಶ್ವಾಸ ಇದೆ. ನನಗೆ ಈ ಬಾರಿ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ಮುಂದೆ ಇರ್ತಕ್ಕಂಥ ಒಂದು 20 ಸ್ಥಾನದಲ್ಲಿ ನಮಗೆ ಈ ಒಂದು ಅವಕಾಶ ಮಾಡಿಕೊಡ್ತಾರಂತ ಒಂದು ವಿಶ್ವಾಸ ಇದೆ. 1999ರಲ್ಲಿ 6 ಜನ ಈ ಒಂದು ಭಾಗದ ಮಂತ್ರಿಗಳಾಗಿದ್ದರು. ಈ ಬಾರಿ ಖಂಡಿತವಾಗಿ 3 ಕೊಡ್ತಾರೆ. ಕಲಬುರಗಿ ಹೆಡ್ ಕ್ವಾರ್ಟರ್ ಇದೆ, ದೊಡ್ಡ ಜಿಲ್ಲೆ ಇದೆ, 3 ಕೊಡ್ತಾರಂತ ಒಂದು ವಿಶ್ವಾಸ ಇದೆ. ಸೀನಿಯರ್ ಅದನೆ, ನನಗೆ ಅವಕಾಶ ಕೊಡ್ರಿ ಅಂತ ನಮ್ಮ ನಾಯಕರಲ್ಲಿ ನಾನು ಒತ್ತಾಯ ಮಾಡಕತ್ತೀನಿ. ಸಿದ್ದರಾಮಯ್ಯರಲ್ಲಿ ಮತ್ತು DK ಶಿವಕುಮಾರಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ತೇವೆ ಅಂತಕ್ಕಂಥ ಅವ್ರ ಸಹಮತನೂ ಕೂಡ ವ್ಯಕ್ತಪಡಿಸ್ಯಾರ. ಈ ಸಲ ಅವಕಾಶ ಸಿಗ್ತೈತಿ ಅಂತಕ್ಕಂಥ ವಿಶ್ವಾಸ ಐತಿ. ಅವಕಾಶ ಸಿಗೋದ್ರಿಂದ ಹಾವೇರಿ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ಅನುಕೂಲ ಆಕೈತಿ. ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಕೊಟ್ಟಾರ, ಮಾಡೋಣ ಅಂತ ಅಂದಾರ. ಸರ್, ಹೈಕಮಾಂಡ್ ನಾಯಕರಿಗೆ ಏನಾದ್ರು ಭೇಟಿ ಆಗಿದ್ರಾ ದೆಹಲಿಯಲ್ಲಿ? ಏನಾರು ನಾವು ಯಾರನ್ನೂ ಭೇಟಿಗಿಲ್ಲ. ಸಿದ್ದರಾಮಯ್ಯ ಮತ್ತು DK ಅವ್ರನ್ನ ಬಿಟ್ಟು ಯಾರನ್ನೂ ಭೇಟಿಗಿಲ್ಲ. 2023 ಚುನಾವಣೆ ಪೂರ್ವದಲ್ಲಿ ಫೆಬ್ರವರಿ ಒಳಗೆ ಉಸ್ತುವಾರಿಗಳಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು, ಆಗಿನ ವಿರೋಧ ಪಕ್ಷದ ನಾಯಕರು, ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು, ಮುಂದಿನ ಸರ್ಕಾರ ರಚನೆ ಆಯಿತು ಅಂದರೆ ಹೆಚ್ಚಿನ ಸ್ಥಾನ ಗೆದ್ಕೊಂಡು ಬನ್ನಿ, ನಿಮ್ಗೆಲ್ಲರಿಗೂ ಅವಕಾಶ ಕೊಡ್ತೀವಿ, ಪವರ್ ಈಕ್ವಲಿ ಶೇರ್ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ರು. ಅವ್ರು ಏನು ಮಾತು ಕೊಟ್ಟಿದ್ದಾರೆ ಅದನ್ನು ನೆರವೇರಿಸ್ತಾರೆ ಅಂತಕ್ಕಂಥ ವಿಶ್ವಾಸದಿಂದ ನಾನಿದ್ದೀನಿ. ಏನು ಪಕ್ಷದ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ರಾಜಕಾರಣ ಮಾಡೋದೇ ನಮ್ಮಂಥವ್ರ ಭವಿಷ್ಯ ಇಲ್ಲ ಏನೋ, ಬ್ಲ್ಯಾಕ್ ಮೇಲರ್ಸ್ಗೆ ಅವಕಾಶ ಅದನ್ನು ಎಲ್ಲಿಗೆ ಹೋಗ್ಬೇಕು ನಮ್ಮಂಥವ್ರೆಲ್ಲ. ರಾಜಕಾರಣದಾಗ ಯಾರ್ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಏನೇನು ಇತಿಹಾಸಗಳದಾವ ಅನ್ನೋದು. ನಾವು ಮೊದಲು ದೆಹಲಿಗೆ ಹೋಗಿದ್ದೀವಿ, ಈಗೂ ಮೊನ್ನೆ ಹೋಗಿದ್ದೀವಿ, ಇನ್ನೂ ಹೋಗ್ತೀವಿ. ರಾಷ್ಟ್ರೀಯ ನಾಯಕರಿಗೆ ನಾವು ನಿವೇದನೆ ಮಾಡ್ಕೋತೀವಿ. ನ್ಯಾಯಸಮ್ಮತವಾಗಿ ನಮ್ಮ ಹಕ್ಕನ್ನು ಮಂಡಿಸ್ತಕ್ಕಂಥ ಕೆಲಸ ನಾವು ಮಾಡೋಣ. ಮಾಡಿದ್ಮೇಲೆ ಅವರಿಗೆ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಯಾವುದೋ ಒಂದು ಕೊನೆಯ ತೀರ್ಮಾನ ಅದನ್ನ ತಗೊಂಡು ಕ್ಲೋಸ್ ಮಾಡ್ಬೇಕು. ಯಾಕಂದ್ರೆ ನಾನು ಸನ್ಯಾಸಿ ಅಲ್ಲ, ನಾನು ಕೂಡ ಒಬ್ಬ ರಾಜಕಾರಣಿ. ನಾವು ಬರ್ಬೇಕಾದ್ರೆ ಎಷ್ಟೋ ಜನ ನೀವು ಮಂತ್ರಿಗಳು ಮಾಡಿದ್ವಿ. ನಾವು ಆ ಭಾಗದಿಂದ ಈ ಭಾಗದವರೆಗೂ ನಾವು ಸ್ಟಾಪ್ ಮಾಡ್ಬೋದು. ಬಳ್ಳಾರಿನವ್ರಿಗೆ ರೆವಲ್ಯೂಷನ್ ಮಾಡಬಹುದು, ಕೂಡ್ಲಿಗೆಲ್ಲೇ ರೆವಲ್ಯೂಷನ್ ಮಾಡಬಹುದು, ಇಲ್ಲಿನೂ ಮಾಡಬಹುದು. ನಾನೊಬ್ಬನ ಕಾಲಿಗೆ ಬಿದ್ರೆ, ಒಬ್ಬ ಒಳ್ಳೆ ಯೋಗ್ಯಸ್ಥನ ಕಾಲಿಗೆ ಬಿದ್ರೆ ಇಡೀ ಕ್ಷೇತ್ರ ನನ್ನಿಂದ ಐತೆ. ಇನ್ನು 2 ಲಕ್ಷ ಜನ ಬದುಕಿದ್ದಾರೆ. ಅಯೋಗ್ಯರಿಗೆಲ್ಲ ಕಾಲಿಗೆ ಬಿದ್ರೆ ನಾನು ಇಡೀ ಕ್ಷೇತ್ರನೇ ಕಾಲಿ ಬಿಡಿಸ್ದಂಗೆ ಆಗುತ್ತೆ. ಆ ಕೆಲಸ ನಿಮ್ಮನ್ನ ತಲೆ ಬೋಗ್ಸೋ ಕೆಲಸ ನಾನ್ ಮಾಡಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.